ನೋಡಿ, ಇಲ್ಲಿ ಒಂದು ಊರಿದೆ. ಆ ಊರಿಗೆ ರಸ್ತೆನೂ ಇದೆ, ಆ ಊರಲ್ಲಿ ಜನರೂ ಇದ್ದಾರೆ. ಆದರೆ ಆ ರಸ್ತೆ ಇದೆಯಲ್ಲ, ಆ ರಸ್ತೆಗೆ ಬಸ್ಸೇ ಬರೋದಿಲ್ಲ. ನಾನೀಗ ತೋರಿಸುವಂಥ ಈ ಪವರ್ಫುಲ್ ಸ್ಟೋರಿ ನಿಮ್ಮನ್ನ ಗತ ಕಾಲಕ್ಕೆ ಕರ್ಕೊಂಡು ಹೋಗ್ಬಿಡುತ್ತೆ. ಒಂದು 25ರಿಂದ 30 ವರ್ಷದ ಹಿಂದಕ್ಕೆ ಕರ್ಕೊಂಡು ಹೋಗ್ಬಿಡುತ್ತೆ. ನೋಡಿ, ಇಲ್ಲಿ 25 ವರ್ಷದಿಂದ ಬಸ್ಸೇ ಬಂದಿಲ್ಲ ಅಂತ ಈ ಊರಿಗೆ. ಹೈಟೆಕ್ ಯುಗ ಇದು. ಈ ಕಾಲದಲ್ಲೂ ಈ ಊರಿಗೆ ಬಸ್ಸೇ ಇಲ್ಲ ಅಂತಂದ್ರೆ ಏನ್ ಕತೆ? 25 ವರ್ಷ ಆದರೂ ಹರ್ನಾಳ ಗ್ರಾಮಸ್ಥರ ಕಷ್ಟ ಯಾರು ಕೇಳೋರೇ ಇಲ್ಲ. ವಿಜಯಪುರ ಜಿಲ್ಲೆ ತಾಳಿಕೋಟೆ ತಾಲೂಕಿನ ಹರನಾಳ ಗ್ರಾಮ ಇದು. 1200 ಜನ ಈ ಹರನಾಳ ಗ್ರಾಮದಲ್ಲಿ ವಾಸ ಮಾಡ್ತಾರೆ. ಅವ್ರ ಗೋಳು ಯಾರು ಕೇಳ್ತಾನೆ ಇಲ್ಲ. ಡೈಲಿ ವನವಾಸ, ಡೈಲಿ ಗೋಳಾಟ. ಗ್ರಾಮಸ್ಥರು, ಶಾಲಾ ಮಕ್ಕಳು ಹೊರದಾಡ್ತಾ ಇದ್ದಾರೆ ಬಸ್ಸೇ ಇಲ್ಲದೆ. ನೋಡಿ, ಈ ಗ್ರಾಮ ಇದು. 1200 ಜನ ವಾಸ ಮಾಡ್ತಾರೆ ಈ ಗ್ರಾಮದಲ್ಲಿ. ಮನೆಗಳಿದೆ, ರಸ್ತೆ ಇದ್ದಾವೆ, ಎಲ್ಲ ಇದೆ. ಆದರೆ ಬಸ್ ಮಾತ್ರ ಬರ್ತಾ ಇಲ್ಲ. ಡೈಲಿ ಅವ್ರು ನಡ್ಕೊಂಡೇ ಹೋಗಬೇಕು. ಏನಿದು ಅವ್ಯವಸ್ಥೆ ಇದು! ಮಕ್ಕಳು ಶಾಲೆಗೆ ಹೋಗೋದಕ್ಕೆ ಪರದಾಡ್ತಾ ಇದ್ದಾರಂತೆ. ಅಕ್ಕಪಕ್ಕದ ಗ್ರಾಮಕ್ಕೆ ಅಥವಾ ಬೇರೆ ಕಡೆ ಸ್ಕೂಲು ದೂರ ಇರುತ್ತೆ, ನಡ್ಕೊಂಡೇ ಹೋಗ್ಬೇಕು. ನೋಡಿ, 25 ವರ್ಷದಿಂದ ಬಸ್ ಸೌಕರ್ಯನೇ ಇಲ್ಲ. ಕಾಲ್ನಡಿಗೆ ತಪ್ಪಿಲ್ಲ ಇವ್ರಿಗೆ. ಕಾಲ್ನಡಿಗೆ ಮೂಲಕವೇ ವಿದ್ಯಾರ್ಥಿಗಳು ಶಾಲೆಗೆ ಹೋಗ್ತಾರೆ. ಆಮೇಲೆ ಗ್ರಾಮಸ್ಥರು ಏನಾದರೂ ದೊಡ್ಡ ದೊಡ್ಡ ಐಟಮ್ಸ್ಗಳು, ಅಂಗಡಿಗೆ ಬೇಕಾದಂಥ, ಮನೆಗೆ ಬೇಕಾದಂಥ ವಸ್ತುಗಳನ್ನು ತಗೋಬೇಕು ಅಂತಂದ್ರು ಕಾಲ್ನಡಿಗೆಲ್ಲ 4-5 ಕಿಲೋಮೀಟರ್ ಹೋಗಬೇಕು. 1947ರಲ್ಲಿ ಸ್ವಾತಂತ್ರ್ಯ ಬಂದಿತ್ತು. ಆ ನಂತರ ಒಮ್ಮೆ ಮಾತ್ರ, ಒಂದೇ ಒಂದ್ಸಲ ಅಷ್ಟೇ ಆ ಗ್ರಾಮ ಬಸ್ ಕಂಡಿರೋದು. ಆಮೇಲೆ ಇಲ್ವೇ ಇಲ್ಲ. ಅಕ್ಕಪಕ್ಕದ ಹಳ್ಳಿಗಳಿಗೆ ಬಸ್ ಬರುತ್ತಂತೆ, ಆದರೆ ಈ ಹರನಾಳ ಗ್ರಾಮಕ್ಕೆ ಮಾತ್ರ ಬರ್ತಾ ಇಲ್ಲ. ನೋಡಿ, ನಾಗೂರ, ಮಸ್ಕೆನಾಳ, ಶಿವಪುರ, ಹಡಿಗಿನಾಳ, ಕಲ್ಲದೇವನಹಳ್ಳಿ, ಮೂಕಿಹಾಳ, ಎಲ್ಲ ಗ್ರಾಮಕ್ಕೆ ಬಸ್ ಬರುತ್ತೆ. ಆದರೆ ಈ ಗ್ರಾಮ ಏನು ಮಾಡಿತ್ತು ಪಾಪ? ಆಸ್ಪತ್ರೆ ಸೇರಿದಂತೆ ದಿನಬಳಕೆ ವಸ್ತುಗಳನ್ನು ಖರೀದಿ ಮಾಡ್ಕೊಳ್ಳೋದಕ್ಕಾಗಿರ್ಬೋದು, ಅಥವಾ ಕೆಲಸ ಕಾರ್ಯಕ್ಕೆ ಅಂತ ಹೋಗೋರಾಗಿರ್ಬೋದು, ನಡ್ಕೊಂಡೇ ಹೋಗಬೇಕು 4-5 ಕಿಲೋಮೀಟರ್ ದೂರ, ಇನ್ನೂ ಜಾಸ್ತಿನೇ. ಡೈಲಿ ದುಡಿಯೋಕ್ಕಂತ ಹೋಗೋ, ತಾಳಿಕೋಟೆಗೆ ಹೋಗೋ 100 ಜನ ಹೋಗ್ತಾರೆ. ಸನ್ಮಾನ್ಯ ಸಾರಿಗೆ ಸಚಿವರು ಈ ಸ್ಟೋರಿಯನ್ನು ನೋಡಲೇಬೇಕು ದಯವಿಟ್ಟು. ಈ ಗ್ರಾಮದ ಕತೆ ವ್ಯತೆ ಹೆಂಗಿದೆ ಅಂತ ನೋಡಿ ನೀವೇ. ಮಕ್ಕಳು ನಡ್ಕೊಂಡು ಹೋಗ್ಬೇಕು, ಗ್ರಾಮಸ್ಥರು ನಡ್ಕೊಂಡು ಹೋಗ್ಬೇಕು. ಏನಾದ್ರು ಹೆಚ್ಚು ಕಮ್ಮಿ ಆದರೆ, ಆಸ್ಪತ್ರೆಗೆ ಹೋಗೋರಿಗೆ ಏನಾದರೂ ಹೆಚ್ಚು ಕಮ್ಮಿ ಆಗೋದ್ರೆ, 25 ವರ್ಷದಿಂದ ಅಂದರೆ ಅದರ ಈ ಇತಿಹಾಸ ನೋಡಿ ಆ ಗ್ರಾಮದ್ದು. 1942ರಲ್ಲಿ ಸ್ವಾತಂತ್ರ್ಯ ಬಂತಲ್ಲ, ಅದಾದಮೇಲೆ ಒಂದು ಸಲ ಬಸ್ ಬಂತಂತ ಅಷ್ಟೇ. ಅದಾದಮೇಲೆ ಮತ್ತೆ ಬರಲೇ ಇಲ್ಲ. ಏನು ಪಾಪ ಮಾಡಿತ್ತು ಈ ಗ್ರಾಮ? ಇದೊಂದು ಬಿಟ್ಟು ಅಕ್ಕಪಕ್ಕದ ಗ್ರಾಮಕ್ಕೆಲ್ಲ ಬಸ್ ಬರುತ್ತಂತೆ, ಇಲ್ಲಿ ಮಾತ್ರ ಬಸ್ ಬರೋದಿಲ್ಲ. ಯಾಕಿಂತ ಪರಿಸ್ಥಿತಿ ಹರನಾಳಕ್ಕೆ? ಬಿಜೆಪಿ ಇಲ್ರಿ, ಬಸ್ ಇಲ್ರಿ. ಹುಡುಗರು ಸಾಲಿಗೆ ಹೋಗೋದು ಪ್ರಾಬ್ಲಮ್ ಆಗ್ಯದ್ರಿ. ಸರಿಯಾಗಿ ರೋಡನ್ನು ಸರಿಯಾಗಿಲ್ರಿ. ಕುಡಿಯಾಕ ನೀರು ಇಲ್ರಿ. ತಾಳಿಕೋಟಿಗೆ ಹೋಗಿ ನೀರು ತಂದು ಕುಡಿಬೇಕ್ರಿ. ಭಾಳ ತ್ರಾಸ ಆದ್ರಿ ಸಾಲಿ ಮಕ್ಕಳಿಗೆ. ನೀವು ಹೋಗೋದು ಹೆಂಗೆ? ಮತ್ತೆ ಹೆಂಗೆ ಹೋಗ್ತೀರಿ? ನಡ್ಕೋತ ಹೋಗ್ಬೇಕ್ರಿ. ನಡ್ಗಲಿಲ್ಲ ಹೋಗ್ಬೇಕ್ರಿ. ಇಲ್ಲಿಲ್ಲ ಯಾರ್ಯಾರ ಎಪ್ಪ ನಂದು ಹೋಗ್ಬೇಕ್ರಿ. ಭಯಂಕರ ತ್ರಾಸ ಆದ್ರಿ ಇಲ್ಲಿ. ಈ ಬಸ್ಸಿನ ಡಿಪೋ ಹೇಳಿದ್ರೆ ಏನಂತಾರ್ರಿ ಅವರು? ಅವ್ರು ಏನ್ರಿ ಹಚ್ಕೊಳೋದಲ್ರಿ, ಏನು ಅಲ್ಲಿ ಎಲ್ಲಾರು ಕೇಳ್ಕೊಂತ ಹೋಗ್ರಿ ನೀವು ಅಂತ ಕೇಳ್ತಾರ್ರಿ ಅವ್ರು. ನಮ್ಮ ಮುಂದಿಂದ ಏನೂ ಗೊತ್ತಿಲ್ರಿ. ಇಲ್ರಿ, ಬಸ್ ಇಲ್ರಿ. ಹುಡುಗರು ಸಾಲಿಗೆ ಹೋಗೋದು ಪ್ರಾಬ್ಲಮ್ ಆಗ್ಯದ್ರಿ. ಸರಿಯಾಗಿ ರೋಡನ್ನು ಸರಿಯಾಗಿಲ್ರಿ. ಕುಡಿಯಾಕ ನೀರು. ಇವ್ರಿಗೆ ಬಸ್ ಇಲ್ಲ, ಏನಿಲ್ರಿ. ಸಾಲಿ ಮಕ್ಕಳು ಭಾಳ ಕಷ್ಟಪಡ್ತಾರ್ರಿ. ಎಷ್ಟು ಮಕ್ಕಳು ನಡ್ಕೊಂತ ಜರ್ನಿ ಮಾಡ್ತಾವ. ಬರೋ ಟೈಮ್ದಾಗ ನಡ್ಕೊಂತ ಬರ್ತಾರ್ರಿ ಅವ್ರ ಮಕ್ಕಳು, ಸಾಲಿ ಮಕ್ಕಳು ರೀ. ನಮ್ಗಾದ್ರೆ ಹೋಗ್ಬೇಕಂದ್ರು, ಡ್ಯೂಟಿಗೆ ಹೋಗ್ಬೇಕಂದ್ರೆ ನಮಗೆ ಬಸ್ ಇಲ್ಲ, ಏನೂ ಇಲ್ರಿ. ನಾವಾದ್ರೆ ವೇಟ್ ಮಾಡ್ಕೊಂಡೆ ಹೋಗ್ಬೇಕ್ರಿ. ಭಾಳ ಕಷ್ಟ ಆಕೈತಿ ರೀ ಸರ್. ನಮ್ಗೆ ಏನಾದ್ರು ಬಸ್ಸಿನ ವ್ಯವಸ್ಥೆ ಮಾಡ್ರಿ. ನೀರಿಲ್ರಿ ನಮ್ಮ ಊರಲ್ಲಿ, ನೀರಿಂದ ವ್ಯವಸ್ಥೆ ಮಾಡ್ರಿ. ಬಸ್ಸಿನ ನಾನು ಹುಟ್ಟಾಗ 23 ವರ್ಷ ಆಯ್ತು. 23 ವರ್ಷ ನಾ ಬಸ್ಸೇ ನೋಡಿಲ್ರಿ ಊರಲ್ಲಿ ನಾನು. ಮತ್ತೆ ಹೆಂಗೆ ಹೋಗಿದ್ರು ಸಾಲಿಗೆ? ಅದೆಲ್ಲ ನಾವೆಲ್ಲ ನಡ್ಕೊಂತ ಜರ್ನಿ ಮಾಡಿವ್ರು. ಬೆಳಗ್ಗೆ ನಡ್ಕೊಂತ ಹೋಗ್ತೀವ್ರಿ. 8:15 ಆದ್ರೆ 10 ಗಂಟೆಗೆ ಅಲ್ಲಿ ಸ್ಕೂಲಲ್ಲಿ ಇರ್ತಿದ್ರಿ ನಾವು. ಇವಾಗ ಬಸ್ ಇಲ್ಲ, ಏನಿಲ್ರಿ. ನಾವು ವ್ಯವಸ್ಥೆ ಮಾಡ್ರಿ. ನಾವು ಹಿಂಗೆ ಸರ್ಗ ಬಂದಿದ್ರು, ನಮ್ಗೆ ಬಸ್ ಮಾಡ್ರಿ ಅಂತ ನಾವು ನಿಮ್ಮನ್ನ ನೆನ್ಸ್ಕೋತೀವ್ರಿ. ಅದೇ ಬಸ್ಸಿನ ಸಮಸ್ಯೆನೇ ನೋಡ್ರಿ ನಮ್ಮೂರಿಗೆ ಮತ್ತೆ ಏನು ಗಂಭೀರ ಆಗಿರೋದು. ಎಷ್ಟು ವರ್ಷದ ಸಮಸ್ಯೆ ಅದ? ಭಾಳ ದಿನ ಪೂರ್ವಜರ್ಲಿಂದ ಇವರ ಬಸ್ ಕಂಡಿಲ್ಲ. ಇಲ್ಲಿ ಮುಂದೆ ಕಾಣ್ಬೇಕ್ರಿ. ಏನಂತಾರೆ ಬಸ್ಸಿಗೆ? ಅದೇ ಸರ್ ಹೇಳಿದ್ರೇ ನಿಮ್ಮೂರಾಗ ವಾಸಲಕ್ಕೆ ವ್ಯವಸ್ಥೆ ಇಲ್ಲ, ಸರಿಯಾಗಿಲ್ಲ, ನಿಮ್ಮೂರಾಗ ಸ್ಪಂದನೆ ಕೊಡ್ತಿಲ್ಲ. ಹಂಗಿಲ್ಲ, ಏನು ಕೊಡ್ಬೇಕು ಹೇಳ್ರಿ? ಎಲ್ಲ ವ್ಯವಸ್ಥೆ ಐತಿ, ಅನುಕೂಲ ಐತಿ. ಅವ್ರು ಬರ್ಲಾಕ ಒಂದು ಸುಮ್ಮನೆ ಕಾರಣಗಳು ಹೇಳ್ತಾರ. ಈಗ ಎಲ್ಲಿ ಬಸ್ ಬರ್ತಾವೆ ಸುತ್ತಮುತ್ತ? ಇಲ್ಲಿ ಕಲ್ದೇನಹಳ್ಳಿ ಬರ್ತಾರೆ, ಅಲ್ಲಿ ನಾಗೂರ್ ಬರ್ತ ಪಕ್ಕಕ್ಕೆ, ಇಲ್ಲೇ ಮಸ್ಕೆನಾಳಿ, ಎಲ್ಲ ಕಡೆ ಬಸ್ ಅದಾವ. ಈ ಊರಿಗೆ ಬರ್ತಾರೆ ಬಸ್ ಇಲ್ಲ.
ಮತ್ತು ಈಗ ಹೆಂಗೆ ನೀವು ಎಲ್ಲ ಹೋಗೋದು ಬರೋದು? ಏನು ಮಾಡಿದ್ರೆ ಅನಿವಾರ್ಯ ಅವ್ರು ಹೇಳಿದ್ರು ಅಧಿಕಾರಿಗಳಿಗೆ ಉನ್ನತ ಅಧಿಕಾರಿಗಳು ಎಲ್ಲ ಲೆಕ್ಕ ಹಾಕೋಬೇಕು, ಹಳ್ಳಿ ಪರಿಸ್ಥಿತಿ ನೋಡ್ಬೇಕು, ಆ ಜನರ ಸಮಸ್ಯೆ ಏನದಾವ ಎಲ್ಲ ಬಗೆಹರಿಸ್ಬೇಕು. ಅವ್ರು ಏನು ಮಾಡ್ತಿಲ್ಲ. ಈಗ ನೀವು ಶಾಲಾ ವಿದ್ಯಾರ್ಥಿಗಳು ಹೆಂಗೆ ಪರಿಸ್ಥಿತಿ? ನಡ್ಕೊತ ಹೋಗ್ತಾರೆ 5 ಕಿಲೋಮೀಟ್ರ್. ತಾಳಿಕೋಟ್ಲಿಂದ ಅರ್ನಾಳಿಗೆ ದಿನ 5 ಕಿಲೋಮೀಟ್ರ್ ಹೋಗೋದು ಬರ್ದು ಕೂಡ 10 ಕಿಲೋಮೀಟ್ರ್ ಅಪ್ ಆ್ಯಂಡ್ ಡೌನ್ ನಡೆಯಬೇಕು ರೀ. ನಡೀಲಿಕ್ಕೆ ಇಲ್ಲ. ಏನಿಲ್ಲ ರೀ ಗೊತ್ತಿಲ್ಲ. ಮತ್ತು ಅದು ಜೀವ ಭಯ, ಮಕ್ಕಳು ಹೋದಾಗ ಏನಾಗುತ್ತೆ ಏನೋ ರಸ್ತೆ ಮಧ್ಯೆ ಅಂತ ಅದೊಂದು ಎಲ್ಲ ಭಯ ಇರೋದಲ್ಲ ಸರ್. ಈಗ ಒಂದೇನೋ ಒಂದು ಪ್ರಾಣಿ ಅಂತ ಇರ್ತಾವ, ಅಲ್ಲ ಗಾಡಿ ಅಂತ ಇರ್ತಾವ, ಬೇರೆ ಬೇರೆ ಏನಾರು ಇರ್ತಾವ, ಮಳೆ ಇರ್ತದ, ಎಲ್ಲ ಸಮಸ್ಯೆನೇ. ಅದು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುನಿಲ್ ಭಾಸ್ಕರ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಸುನಿಲ್, ಅಕ್ಕಪಕ್ಕದ ಗ್ರಾಮಕ್ಕೆಲ್ಲ ಬಸ್ ಹೋಗುತ್ತೆ, ಈ ಗ್ರಾಮಕ್ಕೆ ಬಸ್ ಬರಲ್ಲ, ಯಾಕೆ? ಅದರಲ್ಲೂ ಸ್ವಾತಂತ್ರ್ಯ ಬಂದ ಮೇಲೆ ಒಂದ್ಸಲ ನೋಡಿದಾರಂತೆ ಬಸ್. ಅದರಲ್ಲೂ ಎಲ್ಲಮ್ಮ ಹೇಳ್ತಾ ಇದ್ರು, ನಾನು ಹುಟ್ಟಿ 23 ವರ್ಷ ಆಯಿತು ನೋಡೇ ಇಲ್ಲ ಬಸ್ಸು ಅಂತ. ಯಾಕೆ ಬಸ್ ಬರ್ತಾ ಇಲ್ಲ ಅಲ್ಲಿಗೆ? ಪ್ರಮುಖ ಕಾರಣ ಏನು ಅಂತ? ಖಂಡಿತವಾಗಿ ಶರತ್ ಏನಂತಂದ್ರೆ, ಇದು ವಿಜಯಪುರ ಜಿಲ್ಲೆಯ ತಾಳಿಕೋಟೆ ತಾಲೂಕಿನ ಹರ್ನಾಳ ಗ್ರಾಮಸ್ಥರ ಸಮಸ್ಯೆ ಆಗಿರುವಂತದ್ದು. ಕಳೆದ 20 ರಿಂದ 25 ವರ್ಷಗಳಿಂದ ಈ ಗ್ರಾಮಕ್ಕೆ ಯಾವುದೇ ರೀತಿಯಾದಂತಹ ಬಸ್ ಸೌಕರ್ಯ ಕೂಡ ಇಲ್ಲ. ಹೀಗಾಗಿ ಈ ಗ್ರಾಮದ ಜನ ತಾಳಿಕೋಟೆಗೆ ಬರ್ಬೇಕು ಅಂತಂದ್ರೆ ಆ ಬಸ್ಗೆ ಅನಿವಾರ್ಯವಾಗಿ ನಡ್ಕೊಂಡು ಬರಬೇಕು, ಇಲ್ಲ ಆ ಮನೆಯಲ್ಲಿ ಏನಾದ್ರು ಸ್ವಂತ ಬೈಕ್ ಗಳಿದ್ರೆ ಅವುಗಳನ್ನ ತೆಗೆದುಕೊಂಡು ಬರಬೇಕು. ತಮ್ಮ ಊರಿಗೆ ಬಸ್ ಬಿಡುವಂತೆ ಸಾಕಷ್ಟು ಬಾರಿ ಸಂಬಂಧಪಟ್ಟಂತ ಅಧಿಕಾರಿಗಳನ್ನ ಹಿಡ್ಕೊಂಡು ಜನಪ್ರತಿನಿಧಿಗಳು ಕೂಡ ಇವರು ಮನವಿಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಆದ್ರೆ ಇಲ್ಲಿ ಅವ್ರಿಗೆ ಒಂದು ರೀಸನ್ ಅನ್ನ ಹೇಳ್ತಾರೆ, ಅಂತಂದ್ರೆ ನಿಮ್ ಊರಲ್ಲಿ ಬಸ್ ನ ರಿವರ್ಸ್ ತಗೊಳ್ಳಿಕ್ಕೆ ಜಾಗ ಇಲ್ಲ ಎಂಬ ಸಣ್ಣ ರೀಸನ್ ಅನ್ನ ಹೇಳ್ಕೊಂಡು ಕಳೆದ 25 ವರ್ಷಗಳಿಂದ ಈ ಊರಿಗೆ ಬಸ್ ಅನ್ನ ಬಿಡದೆ ಸಾರಿಗೆ ಅಧಿಕಾರಿಗಳು ಸತಾಯಿಸ್ತಾ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಇವರು ಸಂಬಂಧಪಟ್ಟಂತ ಏನು ಈ ಗ್ರಾಮದ ವಿದ್ಯಾರ್ಥಿಗಳಿದ್ದಾರೆ, ಆ ಶಾಲೆ ಆ ಗ್ರಾಮ ಒಂದು 1200 ಜನಸಂಖ್ಯೆಯನ್ನ ಕೂಡ ಈ ಗ್ರಾಮಸ್ಥರು ಹೊಂದಿದ್ದಾರೆ. ಜೊತೆಗೆ ಈ ಶಾಲೆ ಈ ಗ್ರಾಮದಲ್ಲಿರುವಂತಹ ವಿದ್ಯಾರ್ಥಿಗಳು 7ನೇ ತರಗತಿವರೆಗೆ ಮಾತ್ರ ಆ ಗ್ರಾಮದಲ್ಲಿ ಶಾಲೆ ಇರುವಂತದ್ದು. ಬಳಿಕ 8ನೇ ತರಗತಿಯಿಂದ ಅವರು ತಾಳಿಕೋಟೆಗೆ ಹೋಗ್ಬೇಕು. ಸುಮಾರು 4 ರಿಂದ 5 ಕಿಲೋಮೀಟರ್ ದೂರದಲ್ಲಿರುವಂತಹ ತಾಳಿಕೋಟೆ ಪಟ್ಟಣಕ್ಕೆ ಅವರು ವಿದ್ಯಾಭ್ಯಾಸಕ್ಕೆ ಹೋಗ್ಬೇಕು. ಹೀಗಾಗಿ ವಿದ್ಯಾರ್ಥಿಗಳು ಪ್ರತಿದಿನ ನಡೆದುಕೊಂಡು ಹೋಗುವಂತಹ ಪರಿಸ್ಥಿತಿ ಕೂಡ ಇಲ್ಲಿ ನಿರ್ಮಾಣವಾಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಈ ಗ್ರಾಮಸ್ಥರು ಸಾಕಷ್ಟು ಬಾರಿ ಮನವಿಯನ್ನು ಕೂಡ ಮಾಡಿದ್ರು, ಯಾವುದೇ ರೀತಿಯಂತ ಪ್ರಯೋಜನವಾಗಿಲ್ಲ. ಅಲ್ಲೇ ಅಕ್ಕಪಕ್ಕದ ಊರುಗಳಿಗೆ ಬಸ್ ಬರುತ್ತೆ, ಆದ್ರೆ ಈ ಊರಿಗೆ ಮಾತ್ರ ಬಸ್ ಬರಲ್ಲ. ಅವರು ಸಣ್ಣ ರೀಸನ್ ಅಂತಂದ್ರೆ ಬಸ್ ತಿರ್ಸಕ್ಕೆ ನಿಮ್ ಊರಲ್ಲಿ ಜಾಗ ಇಲ್ಲ ಎಂಬ ರೀಸನ್ ಮೊದಲಿಂದ ಕೂಡ ಹೇಳ್ಕೊಂಡು ಬರ್ತಾ ಇದ್ರೆ, ಈಗ ಆ ಊರಲ್ಲಿ ಬಸ್ ಅವ್ರ ರಿವರ್ಸ್ ತಗೊಳ್ಳಿಕ್ಕೆ ಸಾಕಷ್ಟು ಜಾಗದ ವ್ಯವಸ್ಥೆ ಕೂಡ ಇದೆ. ಈ ಹಿನ್ನೆಲೆಯಲ್ಲಿ ಸಂಬಂಧಪಟ್ಟಂತ ಸಾರಿಗೆ ಸಚಿವರು, ಸಾರಿಗೆ ಅಧಿಕಾರಿಗಳು ಇನ್ನಾದ್ರೂ ಗಮನ ಹರಿಸಿ ಈ ಊರಿಗೆ ಬಸ್ ವ್ಯವಸ್ಥೆಯನ್ನ ಮಾಡ್ಬೇಕಂತ ಅಂತ ಹೇಳಿ ಆ ಗ್ರಾಮಸ್ಥರು ಕೂಡ ಒತ್ತಾಯ ಮಾಡ್ತಾ ಇದ್ರೆ. ಏನಂದ್ರೆ ಯಾವ್ದಾದ್ರು ಆಸ್ಪತ್ರೆ ಸಮಸ್ಯೆ ಉಂಟಾದ್ರೆ, ಯಾರು ಉಳ್ಳವರು ಯಾರ ಮನೇಲಿ ಬೈಕ್ ಇರ್ತೋ ಅವ್ರ ಬೈಕ್ ಮೇಲೆ ಆಸ್ಪತ್ರೆಗೆ ಹೋಗೋದಾಗ್ಲಿ, ಎಮರ್ಜೆನ್ಸಿ ಏನೇ ಇದ್ರು ಹೋಗ್ತಾರೆ. ಆದ್ರೆ ಬಡವರು ಏನ್ ಮಾಡ್ಬೇಕು ಎಂಬ ಪರಿಸ್ಥಿತಿ ಕೂಡ ಇಲ್ಲಿ ನಿರ್ಮಾಣವಾಗಿರುವಂತದ್ದು ಶರತ್. ಓಕೆ, ಥ್ಯಾಂಕ್ ಯು ಸುನಿಲ್ ಡೀಟೇಲ್ಸ್ಗಾಗಿ. ಸಿಗಷ್ಟೇ ಹೇಳ್ತಾ ಇದ್ವಿ, ಆ ಗ್ರಾಮದಲ್ಲಿ ಈ ಬಸ್ ಕಂಡಕ್ಟರ್ನ ಸುಮ್ಮನೆ ಹಂಗೆ ಕೇಳಿದ್ದಾರೆ ಹೋದಾಗ, ಸರ್ ನಮ್ಮ ಊರಿಗೆ ಯಾಕೆ ಬಸ್ ಬರ್ತಾ ಇಲ್ಲ ಅಂತ. ಇಲ್ಲ ರೀ, ನಿಮ್ಮ ಊರಲ್ಲಿ ಬಸ್ ನಿಲ್ಸಕ್ಕೆ ಜಾಗ ಇಲ್ಲ ಅಂತ ಅಂದಿದ್ರಂತೆ ಒಂದ್ಸಲ. ಆದರೆ ಈಗ ಪ್ರಸ್ತುತ ಪರಿಸ್ಥಿತಿಲಿ ಬಸ್ ಹೋಗೋದಕ್ಕೂ ಜಾಗ ಇದೆಯಂತೆ, ರಿವರ್ಸ್ ತಗೊಳ್ಳೋಕ್ಕೂ ಜಾಗ ಇದೆಯಂತೆ, ಎಲ್ಲ ಇದೆಯಂತೆ, ಓಕೆ ಇದೆಯಂತೆ ಜಾಗ. ಆದರೂ ಕೂಡ ಹಿಂಗಾದರೂ ಕೂಡ ಬಸ್ ಬರ್ತಾ ಇಲ್ಲ ಅಂತ. ಕೇವಲ ಬಸ್ ಸಮಸ್ಯೆ ಅಂತಲ್ಲ, ಈ ಹರ್ನಾಳ ಗ್ರಾಮದಲ್ಲಿ ನೀರಿಗೂ ಸಮಸ್ಯೆ ಇದೆ ಅಂತೆ. ಎಲ್ಲಮ್ಮ ಹೇಳ್ತಾ ಇದ್ರು, ಅಲ್ಲಿ ನೀರಿನ ಸಮಸ್ಯೆನೂ ಇದೆ, ಇಲ್ಲಿ ಬಸ್ ಸಮಸ್ಯೆನೂ ಇದೆ, ಎಲ್ಲ ಸಮಸ್ಯೆ. ಯಾಕೋ ಈ ನಮ್ಮ ಹರ್ನಾಳ ಗ್ರಾಮ ಇಲ್ವೇನೋ ಗೂಗಲ್ ಮ್ಯಾಪಲ್ಲಿ ಅನ್ನೋ ಥರ ಇದೆ. ಆದರೆ ಇದೆ ನೋಡಿ, ಗೂಗಲ್ ಮ್ಯಾಪಲ್ಲೂ ಕಾಣಿಸ್ತಾ ಇದೆ ನಿಮಗೆ, ಊರಿದೆ, ಹರ್ನಾಳ ಗ್ರಾಮ ಇದೆ. ಆದ್ರೆ ಯಾಕಿಷ್ಟು ನಿರ್ಲಕ್ಷ್ಯ? ಯಾಕಿಲ್ಲಿ ಯಾರಿಗೂ ಕೂಡ ಕಂಡೇ ಇಲ್ವಾ ಈ ಹರ್ನಾಳ ಗ್ರಾಮ? ಸಂಬಂಧಪಟ್ಟವರಿಗೆ ತಲುಪಿಸಬೇಕಾದಂತಹ ಕೆಲಸಗಳು ಆಗಿದೆಯಂತೆ, ಆದರೂ ಕೂಡ ಇದ್ರ ಬಗ್ಗೆ ಕೇರ್ ಮಾಡ್ತಾ ಇಲ್ಲ, ಸೀರಿಯಸ್ ಆಗಿ ತಗೋತಾ ಇಲ್ಲ. 1200 ಜನ ವಾಸ ಮಾಡ್ತಾ ಇದ್ದಾರೆ. ಏನು ಜನ ಕಮ್ಮಿ ಇದ್ದಾರೆ ಅಂತ ಏನಾದರೂ ಹಿಂದೆ ಮುಂದೆ ನೋಡ್ತಾ ಇದ್ದಾರಾ? ಇಲ್ವಲ್ಲ, ಇಲ್ಲ. ಆದರೂ ಯಾಕೆ ಈ ನಿರ್ಲಕ್ಷ್ಯ? ಏನೋ ಪಾಪ ಬೈಕು ಅದು ಇದು ಗಾಡಿ ಇಟ್ಕೊಂಡಿರೋರು ಹೋಗ್ತಾರಷ್ಟೇ. ಇಲ್ಲದೆ ಇರೋರು 4-5 ಕಿಲೋಮೀಟ್ರು, ಅದೇ ಅಕ್ಕಪಕ್ಕ ಗ್ರಾಮ ಇದೆಯಲ್ಲ ಅಲ್ಲಿ ಬಸ್ ಬರುತ್ತಲ್ಲ, ಆ ಪಕ್ಕದ ಗ್ರಾಮಕ್ಕೆ ಹೋಗಿ ಬಸ್ ಹತ್ತಬೇಕು. ಆ ಪಕ್ಕದ ಗ್ರಾಮನೇ 5 ರಿಂದ 6 ಕಿಲೋಮೀಟ್ರ್ ಇದೆ. ಮಕ್ಕಳೇನು ಮಾಡಬೇಕು? ಮಕ್ಕಳು ನಡ್ಕೊಂಡು ಹೋಗ್ಬೇಕು. ಇನ್ನು ಇದ್ರ ಬಗ್ಗೆ ಮಾತಾಡೋದಕ್ಕೆ KSRTC DC ನಾರಾಯಣಪ್ಪನವರು ನಮ್ಮ ಜೊತೆಗೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್, ವಿಷಯ ಗೊತ್ತಾಗಿದೆ ಅನ್ಕೋತೀನಿ. ತಾಳಿಕೋಟೆ ತಾಲೂಕಿನ ಹರ್ನಾಳ ಗ್ರಾಮ, ಯಾಕೆ ಇಲ್ಲಿಗೆ ಬಸ್ ಬರ್ತಾ ಇಲ್ಲ? ನನ್ನ ಮೊದಲ ಪ್ರಶ್ನೆ ಸರ್.
ಈಗ ಅಲ್ಲಿ ತಾಳೆಕೋಟೆ ಡಿಪೋ ಇಂದ ಬಸ್ ಇದಾವ್ರಿ, ಅವ್ರು ಹೆಚ್ಚಿನ ಬಸ್ ಕೇಳ್ತಿದಾರೆ. ಹರ್ನಾಳ ಗ್ರಾಮ ಆ ಸರ್, ಬಸ್ಸಿನ ಒಂದು ವ್ಯವಸ್ಥೆ ಬಸ್ ಬರ್ತಿಲ್ಲ ಅಂತಿದಾರೆ ಅವರು. ಇಲ್ಲ, ಬರುತ್ತೆ ಬಸ್ ಅದಾವ. ಇಲ್ಲ ಸರ್, ಅವ್ರು ಹೇಳ್ತಿದ್ದಾರೆ 20 ಅಲ್ಲ, ಅಲ್ಲಿ ಯಲ್ಲಮ್ಮ ಅಂತ ಅಲ್ಲಿ ಗ್ರಾಮಸ್ಥರು ಹೇಳ್ತಾರೆ, ನಾನು ಹುಟ್ಟೆ 23 ವರ್ಷ ಆಯ್ತು, ಒಂದು ಬಸ್ಸೂನು ಇಲ್ಲಿ ಬಂದಿಲ್ಲ ಅಂತ ಹೇಳ್ತಾರೆ. ನನ್ಗೆ ಅವ್ರು ಹೆಚ್ಚಿನ ಬಸ್ ಕೇಳ್ಯಾರ ಅಂತ ಹೇಳಿ ನನಗ್ ಮಾಹಿತಿ. ಯಾಕಂದ್ರೆ ಅವ್ರು ನಮ್ಮನ್ನ ಕೇಳಿಲ್ಲ, ಇವತ್ತಿನವರೆಗೂ ನನಗೆ ಬಸ್ ಕೇಳಿಲ್ಲ ಅವರು. ಇಲ್ಲ ಸರ್, ಕೇಳಿದಾರೆ ಅಂತ ಅಂದ್ರೆ ಪಾಪ ಅವ್ರಿಗೆ ಯಾರು ಕೇಳ್ಬೇಕು ಗೊತ್ತಿಲ್ಲ. ಒಂದ್ ನಿಮಿಷ ಹಾ ಹೇಳಿ. ನಾನು ಪ್ರತಿ ತಿಂಗಳ ಮೊದಲನೇ ಸೋಮವಾರ ಫೋನಿನ ಕಾರ್ಯಕ್ರಮ ಮಾಡ್ತಿರ್ತೀನಿ. ಹಾ ಫೈನ್. ಆ ಫೋನಿನ ಕಾರ್ಯಕ್ರಮದಲ್ಲಿ ಇವ್ರದ್ದು ಒಂದು ಬೇಡಿಕೆ ಬಂದಿಲ್ಲ ನನಗೆ. ಅದು ಮಾಡಿ ಕೊಡ್ತೀವಿ ಅಂತ ಅವ್ರಿಗೆ. ಮಾಡ್ಕೊಡ್ತೀನಿ ಬಿಡ್ರಿ, ಅವ್ರಿಗೆ ಬಸ್ ಮಾಡ್ಕೊಡ್ತೀನಿ. ಇಲ್ಲ ಅಲ್ಲ ಅಂದ್ರೆ 25 ವರ್ಷದಿಂದ ಇಲ್ಲ ಅಂತ ಹೇಳ್ತಿದ್ದಾರೆ ಸರ್. ಏನ್ ನಾನು ಹೇಳ್ಬಿಡ್ತೀನಿ, ಅಲ್ಲಿ ಗ್ರಾಮಸ್ಥರು ಏನ್ ಹೇಳ್ತಿದ್ದಾರೆ ಅಂತ ಹೇಳ್ಬಿಡ್ತೀನಿ ನಿಮ್ಗೆ. 25 ವರ್ಷ ಅನ್ನೋದು ಸುಳ್ಳು. ಯಾಕಂದ್ರೆ ಹರ್ನಾಳ ಅಂದ್ರೆ ಗ್ರಾಮಸ್ಥರೇ ಸುಳ್ಳು ಹೇಳ್ತಾ ಇದಾರೆ ಅಂತ ನೀವು ಹೇಳ್ತಿದ್ದೀರಿ. ನಾನು ಬಸ್ಸಿನ ದಾಖಲೆ ಕೊಡ್ತೀನಲ್ಲ. ಅಲ್ಲ ಓಕೆ ಫೈನ್ ಸರ್, ಓಕೆ, ನಿಮ್ಮ ಮಾತಿನ ಅರ್ಥ ಅಂದ್ರೆ ಅಲ್ಲಿನ ಗ್ರಾಮಸ್ಥರೇ ಸುಳ್ಳು ಹೇಳ್ತಿದಾರ ಅಂತ. ನಾನು ಸುಳ್ಳು ಹೇಳ್ತಾರ ಅಂತ ಹೇಳಿಲ್ಲ. ಹಾ ನಾನು ಬಸ್ ಬಿಟ್ಟಿದ್ದನ್ನ ಮಾಹಿತಿ ಕೊಡ್ತೀನಿ ಅಂತ ಹೇಳಿದೆ. ಬಸ್ ಬಿಡ್ತೀವಿ. ಹೌದಾ, ಓಕೆ ಸರ್, ಹಾಗೆ ಹೋಲ್ಡಲ್ಲೇ ಇರ್ತೀರಾ? ಅಲ್ಲಿನ ಸ್ಥಳೀಯರೇ ಇದ್ದಾರೆ, ಅವ್ರ ಹತ್ರನೇ ಮಾತಾಡ್ಬಿಡ್ತೀನಿ, ಯಾಕೆ ಸುಳ್ಳು ಹೇಳ್ತಿದ್ರೆ ಏನು ಎತ್ತ ಅಂತ. ಬೇಡ, ನಾನು ಇಲ್ಲೊಂದು ಮೀಟಿಂಗ್ ಅಲ್ಲಿ ಇದ್ದೀನಿ, ಸಿಎಂ ಬಂದಿದ್ದಾರೆ. ಸರ್ ಆಯ್ತು, ಫೈನ್ ಲಾಸ್ಟ್ ಎಷ್ಟು ಬಸ್ ಇದೆ ಸರ್ ಆ ಊರಿಗೆ? ಅಲ್ಲಿ 2 ಬಸ್ ಏನೋ ಇತ್ತದು, 2 ಬಸ್ ಇತ್ತದು. ಟೈಮಿಂಗ್ಸ್ ಏನಾದ್ರು ಹೇಳ್ತೀರಾ ಸರ್ ದಯವಿಟ್ಟು? ಅವೆಲ್ಲ ಟೈಮಿಂಗ್ ನನಗೆ ಗೊತ್ತಿರಲ್ಲ. ಹಾ 2 ಬಸ್ ಇದೆ ಅಂತ ಹೇಳ್ತಿದ್ರಿ ನೀವು ಹರ್ನಾಳ ಗ್ರಾಮಕ್ಕೆ. ಹೌದು. ಓಕೆ ಸರ್. ಥ್ಯಾಂಕ್ ಯು. ಅಲ್ಲ ಸರ್, ಹೋಲ್ಡ್ ಅಲ್ಲೇ ಇರಿ, ಅಲ್ಲಿ ಸ್ಥಳೀಯರೇ ಇದ್ದಾರೆ ನಮ್ಮ ಜೊತೆಗೆ ಫೋನ್ ಸಂಪರ್ಕದಲ್ಲಿ. ಒಂಚೂರು ಮಾತಾಡಿ. ಬೇಡ ನಾನು ಯಾಕೆ ಸರ್ ಮಾತಾಡಲ್ಲ? ಅಲ್ಲ, ನೀವು ನನಗೆ ಹೇಳ್ತಿದ್ದೀರಲ್ಲ, ಸ್ಥಳೀಯರಿಗೆ ಹೇಳ್ಬೋದಲ್ಲ, ಅದನ್ನ ಹೇಳಿ ಅವ್ರ ಹತ್ರ. ಇರಿ, ಅಲ್ಲಿನ ಗ್ರಾಮಸ್ಥರೇ ಇದ್ದಾರೆ. ಸರ್ ನಮಸ್ತೆ. ಇಲ್ಲಿ ನಾರಾಯಣಪ್ಪನವ್ರು ಇದ್ದಾರೆ, DC ಅವ್ರು ಇದ್ದಾರೆ. ಹೇಳಿ, ಅವರು ಬಸ್ ಬಿಟ್ಟಿದ್ದಾರೆ ಅಂತಲ್ಲ, 2 ಬಸ್ಸು. ಇಲ್ಲ ಸರ್, ನಮ್ಮೂರಿಗೆ ಈಗ ಒಂದು 15 ವರ್ಷದಿಂದ ಮೇಲ್ಪಟ್ಟ ಆಯ್ತು ಸರ್, ನಮ್ಮೂರಿಗೆ ಬಸ್ಸೇ ಇಲ್ಲ. ನಾರಾಯಣಪ್ಪ ಸರ್, 20 ವರ್ಷ ಆಯ್ತು ಸರ್. ಹೇಳಿ ಸರ್. ಬಸ್ ಚಾಲೂ ಮಾಡಿಸ್ತೀನಿ ಬಿಡಿ, ಬಸ್ ಚಾಲೂ ಮಾಡಿಸ್ತೀನಿ. ಅಲ್ಲ ಸರ್, ಈಗ ತಾನೇ 2 ಬಸ್ ಇದೆ ಅಂತ ಹೇಳಿದ್ರಿ, ಈಗ ಚಲೋ ಮಾಡಿಸ್ತೀನಿ ಅಂತ ಹೇಳಿದ್ರಲ್ಲ. ಅಲ್ಲ, ನಾನು ಹೇಳಿದ್ದೆ ನೀವು ಇದಲ್ಲ, 2 ಬಸ್ ಇದೆ ಅಲ್ಲೇ, ಅವ್ರ ಸ್ಟಾಪ್ ಮಾಡಿದ್ರೆ ಚಾಲೂ ಮಾಡ್ತೀನಿ ಅಂತ ಹೇಳಿದೆ. ಇಲ್ಲ, 2 ಬಸ್ ಇದೆ ಅಂತ ಹೇಳಿದ್ರಿ ನೀವು ಈಗಷ್ಟೇ. ಈಗ ಗ್ರಾಮಸ್ಥರು ಸುಳ್ಳು ಹೇಳ್ತಿದಾರೆ ಅಂತಂದ್ರಿ ನೀವು. ಇಲ್ಲ, 2 ಬಸ್ ಬಿಟ್ಟಿದೀನಿ ಅಂತ ಹೇಳಿದ್ರಿ. ಈಗ ನೋಡಿದ್ರೆ ಅವ್ರು ಗ್ರಾಮಸ್ಥರ ಫೋನ್ ಸಿಕ್ಕದ ಮೇಲೆ ನೀವು ಇಲ್ಲ ಕಳಿಸ್ತೀನಿ ಅಂತ ಹೇಳ್ತಿದ್ದೀರಿ. ದಯವಿಟ್ಟು ಕ್ಲಾರಿಟಿ ಆಗಿ ಹೇಳಿ. ಮಾಡ್ತೀನಿ. ಡಿಪೋ ಮ್ಯಾನೇಜರ್ ಹೇಳಿ ಚಾಲೂ ಮಾಡಿಸ್ತೀನಿ. ಏನ್ ಹೇಳಿ ಸರ್? ಡಿಪೋ ಮ್ಯಾನೇಜರ್ಗೆ ಹೇಳಿ ಚಾಲೂ ಮಾಡಿಸ್ತೀನಿ ಬಸ್ಸು. ಯಾವಾಗ ಸರ್? ಹೇಳ್ತೀನಿ, ನಾನು ಅವನ ಜೊತೆ ಮಾತಾಡ್ಬೇಕಲ್ಲ, ಎಷ್ಟು ಬಸ್ ಇದಾವೆ ಏನು ಅಂತ ಕೇಳ್ಕೊಂಡು ಮಾಡಿಸ್ತೀನಿ. ಅಂದ್ರೆ ನಿಮ್ಗೆ ಕ್ಲಾರಿಟಿ ಆಗಿ ಮಾಹಿತಿನೇ ಇಲ್ಲ ಅಂತ ಹೇಳ್ತಾ ಇದೀರಿ ನೀವು. ಕರೆಕ್ಟ್ ಆಗಿ ಮಾಹಿತಿ ತಗೊಂಡಿಲ್ಲ ಅಂತ ನೀವು ಹೇಳಿದ್ರಿ. 2 ಬಸ್ ಬಿಟ್ ಇದೆ ಅಂತ ಹೇಳ್ತೀರಿ, ಈಗ ಕೇಳ್ಬಿಟ್ಟು ಹೇಳ್ತೀನಿ ಅಂತ ಹೇಳ್ತಿದ್ದೀರಿ. ಕೇಳಿಸ್ತಿದ್ಯಾ ಸರ್? ನಾರಾಯಣಪ್ಪ ಸರ್, ಎಸ್, ಕಟ್ ಮಾಡಿದ್ದಾರೆ ನಾರಾಯಣಪ್ಪನವರು. ಓಕೆ, ಬಟ್ ಓವರಾಲ್ ಆಗಿ ನೋಡೋದಾದ್ರೆ ಇಲ್ಲಿ DC ಅವರು ಹೇಳ್ತಾ ಇದ್ದಾರೆ 2 ಬಸ್ ಬಿಟ್ಟಿದ್ದಾರೆ ಅಂತ, ಅಲ್ಲಿನ ಸ್ಥಳೀಯರು ಹೇಳ್ತಿದ್ದಾರೆ ಬಿಟ್ಟಿಲ್ಲ ಅಂತ. 25 ವರ್ಷದಿಂದ ಬಸ್ ಸೌಕರ್ಯ ಇಲ್ಲ, ಕಾಲ್ನಡಿಗೆ ಮಾತ್ರ ಗ್ರಾಮಸ್ಥರಿಗೆ ತಪ್ಪಿಲ್ಲ. ಅಲ್ಲಿನ ವಿದ್ಯಾರ್ಥಿಗಳು, ಗ್ರಾಮಸ್ಥರು ನಡ್ಕೊಂಡೇ ಹೋಗಬೇಕು. ಅಲ್ಲಿನ DC ಹೇಳ್ತಾರೆ 2 ಬಸ್ ಬಿಟ್ಟಿದೀವಿ ಅಂತ. ಸಡನ್ ಆಗಿ ಅಲ್ಲಿನ ಸ್ಥಳೀಯರು ಕೂಡ ಕಾಲ್ಗೆ ಬರ್ತಾರೆ, ಅವರು ನಾವು ಕೇಳ್ತೀವಿ ಬಸ್ಸೇ ಬರ್ತಿಲ್ಲ ಅಂತ. ಈಗ DC ಹೇಳ್ತಾ ಇದ್ದಾರೆ ತಾಳೆಕೋಟೆಯ ಹರ್ನಾಳ ಗ್ರಾಮಕ್ಕೆ ಬಸ್ ಬಿಡ್ತೀವಿ. KSRTC DC ನಾರಾಯಣಪ್ಪ, ಪವರ್ ಟಿವಿಯ ವರದಿಯ ಬಿಗ್ ಇಂಪ್ಯಾಕ್ಟ್ ಇದು. ಡಿಪೋ ಮ್ಯಾನೇಜರ್ ಹೇಳಿ ಬಸ್ ಚಾಲು ಮಾಡಿಸ್ತೀನಿ ಹೀಗಂತ ಕ್ಲಾರಿಟಿ ಕೊಡ್ತಾ ಇದ್ದಾರೆ ಪವರ್ ಟಿವಿಗೆ. ಓವರ್ ಆಗಿ ಹೇಳೋದಾದ್ರೆ ಇಲ್ಲಿ ಡಿಪೋ ಮ್ಯಾನೇಜರ್ಗೆ ಹೇಳಿ ಬಸ್ ಚಾಲು ಮಾಡಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ಪವರ್ ಟಿವಿಗೆ KSRTC DC ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದಾರೆ.